ನಮಸ್ಕಾರ ನನ್ನ ಹಿತೈಷಿಗಳಿಗೆ ಹಾಗೂ ಬಂಧುಗಳಿಗೆ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಮೊದಲನೇದಾಗಿ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ರಾಯರ ಈ ಒಂದು ವಿಡಿಯೋನ ನಾನು ಈ ಫೋಟೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ರಾಯರ ಬೃಂದಾವನದ ಆ ವಿಡಿಯೋಗಳು ಯಾವುದು ನನ್ನ ಹತ್ರ ಇಲ್ಲ. ಹಾಗಾಗಿ ರಾಯರ ಬಗ್ಗೆ ಮಾತಾಡಬೇಕು. ಕಲಿಯುಗ ದೈವರು, ಅವರು ಕಲಿಯುಗ ದೈವ. ಹಾಗಾಗಿ ಅವ್ರನ್ನ ಪ್ರತಿಯೊಬ್ಬರೂ ಇವಾಗ ಆರಾಧಿಸೋರು, ಪೂಜಿಸೋರು ತುಂಬಾ ಕಲಿಯುಗದಲ್ಲಿ ಜಾಸ್ತಿ ಆಗಿದ್ದಾರೆ. ಯಾಕೆ ಅಂತ ಅಂದರೆ, ಎಲ್ಲ ದೇವತೆಗಳಿಗಿಂತ ಇವಾಗಿನ ಒಂದು ರಾಯರ ಅನುಗ್ರಹ ಹಾಗೂ ಅವರ ಆಶೀರ್ವಾದ ಇವಾಗ ಕಲಿಯುಗದಲ್ಲಿ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಮುಖಾಂತರ ನನ್ನ ಒಂದು ಭಾವನೆಗಳು, ನಮಗೆ ಆದ ತೊಂದರೆಗಳು, ಅದರ ಕಷ್ಟಗಳನ್ನ ಯಾವ ಥರ ನಮ್ಮ ರಾಯರು ನಿಭಾಯಿಸಿದ್ದಾರೆ, ನಮ್ಮನ್ನು ಮಂತ್ರಾಲಯಕ್ಕೆ ಯಾವ ಟೈಮಲ್ಲಿ ನಮ್ಮನ್ನು ಕರೆಸ್ಕೊಂಡ್ರು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಯಾವ ಟೈಮಲ್ಲಿ ನಮ್ಮನ್ನು ಕರೆಸ್ಕೊಂಡ್ರು, ನನಗೆ ಚಿಕ್ಕ ವಯಸ್ಸಿಂದನೂ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾಯಿದ್ರು ಜನ. ಹಾಗಾಗಿ ಫೋಟೋಸು ನೋಡ್ತಾ ಇದ್ದೆ. ಮಂತ್ರಾಲಯಕ್ಕೆ ಹೋಗಿದ್ದೆ ಅಂತ ಹೇಳೋರು, ಯಾರ್ಯಾರೋ ಪ್ರಸಾದ ಎಲ್ಲ ಸಹ ಸುಮಾರು ಸಲ ತಿಂದಿದ್ದೀನಿ. ಮಂತ್ರಾಲಯ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ ಮಂತ್ರಾಲಯದ ಬೃಂದಾವನ ಸಹ ನನಗೆ ಗೊತ್ತಿರಲಿಲ್ಲ. ಸುಮಾರು ಒಂದು ನನ್ನ ಮಗನ ಮದುವೆ ಆದಮೇಲೆ ಒಂದು ಲಕ್ಷ್ಮೀಪುರ ಅಂತಿದೆ, ಅಲ್ಲಿ ರಾಯರು ದೇವಸ್ಥಾನ ತುಂಬ ಚೆನ್ನಾಗಿದೆ. ರಾಯರ ಮಠ ತುಂಬ ಅದ್ಭುತವಾಗಿದೆ. ಹೋಗಿ ನೋಡ್ಕೊಬನ್ನಿ. ಏಕೆಂದರೆ ನನಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಇಷ್ಟ ಇತ್ತು. ಆದರೆ ಹೆಂಗೆ ಹೋಗಬೇಕು, ಯಾವಾಗ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಟೈಮಲ್ಲಿ ತುಂಬ ನೊಂದಿರೋ ಟೈಮಲ್ಲಿ ನಮ್ಮನ್ನು ಆ ರಾಯರು ಕರೆಸ್ಕೊಂಡ್ರು. ಯಾವಾಗ ಕರೆಸ್ಕೊಂಡ್ರು, ಯಾಕೆ ಕರೆಸ್ಕೊಂಡ್ರು, ನನಗೆ ಹೋಗಬೇಕು ಅಂತ ತುಂಬಾ ಸಹ ಆಸಕ್ತಿ ಇತ್ತು. ಮತ್ತು ಹೋಗಬೇಕು, ರಾಯರ ದರ್ಶನ ಮಾಡಬೇಕು ಅಂತ ಇತ್ತು. ಸುಮಾರು ಸಲ ನಾನು ಹೋಗಬೇಕು ಅಂದ್ಕೊಂಡು ಆಗಲೇ ಇಲ್ಲ. ನಮ್ಮ ಕುಟುಂಬದಲ್ಲಿ ಒಂದು ಘಟನೆ ನಡೀತು. ಆ ಘಟನೆ ನಡೆದಿರೋ ಟೈಮಲ್ಲಿ ನಾವು ಇದನ್ನೆಲ್ಲ ಯಾರ ಮುಂದೆ ಹೇಳಬೇಕು, ಭಾವನೆಗಳನ್ನ ಹೇಳ್ಕೋಬೇಕು ಅಂತ ಇಷ್ಟ ಇತ್ತು. ನಿಜವಾಗ್ಲೂ ನಮಗೆ ಒಂದು ಟೈಮಲ್ಲಿ ನಾವು ಬದುಕೋದೇ ಬೇಡ ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡು, ನಾನು, ನಮ್ಮ ಯಜಮಾನರು, ನಮ್ಮ ಕುಟುಂಬದಲ್ಲಿ ತುಂಬಾ ಒಂಥರ ಏನೋ ಒಂದು ಅನಾಹುತ ಆಯಿತು. ಆ ಟೈಮಲ್ಲಿ ನಾವು ಬದುಕೋದೇ ಬೇಡ, ಯಾಕೆ ಬದುಕಬೇಕು, ಎಲ್ಲಾದರೂ ಹೋಗ್ಬಿಡೋಣ ಬನ್ನಿ ಅಂತೇಳ್ಬಿಟ್ಟು, ನಾನು ನಮ್ಮ ಮನೆಯವರು ಬೆಳಗ್ಗೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ನಲ್ಲಿ ಬೆಳಗ್ಗೆ ಹೋದವರು. ಎಲ್ಲಿಗೆ ಹೋಗೋದು ಅಂತಲೇ ಗೊತ್ತಾಗಲಿಲ್ಲ. ಉಟ್ಟು ಬಟ್ಟೆನಲ್ಲೇ ಒಂದು ಸ್ವಲ್ಪ ಅಮೌಂಟ್ ಇತ್ತು, ಅದನ್ನು ಒಂದು ATM ಕಾರ್ಡ್ ಇತ್ತು, ಅದು ಒಂದು ಸ್ವಲ್ಪ ಅಮೌಂಟ್ ಇರೋದ್ರಿಂದ ಕೂಡಿಟ್ಟಿರೋ ಅಮೌಂಟು ಸ್ವಲ್ಪ ಇತ್ತು. ಎಲ್ಲೋ ಹೋಗ್ಬಿಡೋಣ, ಸತ್ತೋಗ್ಬಿಡೋಣ ನಡಿ ಅಂತೇಳ್ಬಿಟ್ಟು ನಾನು ನಮ್ಮ ಮನೆಯವರು ಏನು ಮಾಡ್ದೋ, ಸಾಯೋಕ್ಕೆ ಅಂತಲೇ ಹೊರಟು. ಯಾಕೆಂದರೆ ಬದುಕಬೇಕು ಅಂತ ಹೋಗೋರು ಬಟ್ಟೆ ಲಗೇಜು ಸಮೇತ ಎಲ್ಲ ಎತ್ಕೊಂಡು ಹೋಗ್ತಾರೆ ಅಲ್ವಾ. ನಾವು ಸಾಯೋಕ್ಕೆ ಅಂತಲೇ ಹೊರಟು. ಎಲ್ಲಿಗೆ ಹೋಗಬೇಕು ಅಂತಲೂ ಗೊತ್ತಾಗಲಿಲ್ಲ. ಏನೋ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು, ಬೆಳಗ್ಗೆ ತಿಂಡಿನೂ ಇಲ್ಲ, ಊಟನೂ ಇಲ್ಲ, ಹಂಗೆ ಕೂತ್ಕೊಂಡು ಉಟ್ಟು ಬಟ್ಟೆ, ಯಾಕೆಂದ್ರೆ ನಮ್ಮ ಮನೆಯವ್ರ ಬಟ್ಟೆನೂ ಸಹ ಕೆಲಸಕ್ಕೆ ಹೋಗಿ ಬಂದು ಬಟ್ಟೆ ಎಲ್ಲ ಗಲೀಜಾಗಿತ್ತು. ಆ ಬಟ್ಟೆನ ನಾವು ಬದಲಾಯಿಸೋಷ್ಟು ನಮಗೆ ಮನಸ್ಥಿತಿನೂ ಇರಲಿಲ್ಲ. ಆವಾಗ ಏನೋ ಒಂದು ಸೂಚನೆ ಕೊಡ್ತು ಬಸ್ ಸ್ಟಾಪಲ್ಲೇ ಕೂತಿರೋರಿಗೆ. ತುಂಗಾ ನದಿ ಅಂತ ಹೇಳ್ತಾರೆ. ಆ ತುಂಗಾ ನದಿನ ನಾನು TV ಸಹ ನೋಡಿದ್ದೆ. ದೊಡ್ಡದಾಗಿ ಹರಿಯುವ ನದಿ ಅಂತ ಅಂದ್ಕೊಂಡು ನಾವೇನು ಮಾಡಿದೋ ಗೊತ್ತಿರಲಿಲ್ಲ ನಮಗೆ. ನಡಿ ಆ ತುಂಗಾಭದ್ರಾ ನದಿನಲ್ಲಿ ಆ ರಾಯರ ಸನ್ನಿಧಿಯಲ್ಲೇ ಸಾಯೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ. ಆವಾಗ ನಿಜವಾಗ್ಲೂ ಆವಾಗೇ ಬಂದಿದ್ದು ಮಂತ್ರಾಲಯ ಅನ್ನೋ ಹೆಸರು ಮತ್ತು ತುಂಗಾ ನದಿ ಅನ್ನೋ ಹೆಸರು. ಏಕೆಂದರೆ ಆ ಸನ್ನಿವೇಶಗಳು ನೆನೆಸ್ಕೊಂಡ್ರೆ ನಮಗೆ ತುಂಬಾ ದುಃಖ ಆಗುತ್ತೆ. ಅಷ್ಟಕ್ಕೆ ರಾಯರು ಖಂಡಿತ ಇದ್ದಾರೆ ಅಂತ ನನಗೆ ಆಮೇಲೆ ನನಗೆ ಗೊತ್ತಾಗಿದ್ದು. ಕಲಿಯುಗ ದೈವ, ಯಾಕೆ ಜನ ಅವ್ರನ್ನ ತುಂಬಾ ನಂಬ್ತಾರೆ ಅಂತ. ಸರಿ ಅಂದ್ಬಿಟ್ಟು ನಾವು ಬಸ್ ಸ್ಟಾಪಲ್ಲಿ ಕೂತ್ಕೊಂಡು, ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋದೋ. ಅಲ್ಲಿ ರೈಲು ಇಲ್ಲ, ಇಂಥ ಟೈಮ್ಗೆ ಸಾಯಂಕಾಲ 7 ಗಂಟೆಗೆ ಇದೆ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಬಸ್ ಸ್ಟಾಪ್ಗೆ ಹೋದಾಗ
ಬಸ್ಸು 5 ಗಂಟೆಗಿದೆ ಮಂತ್ರಾಲಯಕ್ಕೆ ಅಂತ ಅಂದರು. ಯಾಕೆಂದರೆ ಪ್ರೈವೇಟ್ ಬಸ್ಗಳೆಲ್ಲ ಇದೆ, ತುಂಬ ದುಬಾರಿ ಅಂದ್ರೆ ತುಂಬ ಕಾಸ್ಟ್ಲಿ ಅಂತ ಬೇರೆ ಬಸ್ಗಳು ಇತ್ತು. ಅಂದರೆ ಜಾಸ್ತಿ ಬಸ್ಗಳೇನು ಇರಲಿಲ್ಲ. ಹಾಗಾಗಿ ಸುಮಾರು ಎಷ್ಟು ವರ್ಷದ ಮಾತು, ಒಂದು 8 ವರ್ಷಗಳ ಹಿಂದೆ ನಡೆದಿರೋವಂಥ ಈ ಸನ್ನಿವೇಶ. ಯಾಕೆಂದರೆ ನಾನಂದೆ ನಮ್ಮ ಮನೆಯವ್ರಿಗೆ, ಹೋಗಿ ತುಂಗಾ ನದಿ ಇದೆಯಲ್ಲ, ಅಲ್ಲಿ ಚೆನ್ನಾಗಿ ನದಿ ಹರಿಯುತ್ತೆ, ಅಲ್ಲಿ ಹೋಗಿ ರಾಘವೇಂದ್ರ ಸ್ವಾಮಿ ಇದ್ದಾರಂತೆ, ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲೇ ಹೋಗಿ ಸತ್ತೋಗ್ಬಿಡೋಣ, ಅಲ್ಲೇ ಬಿದ್ದು ಸತ್ತೋಗ್ಬಿಡೋಣ ನಡಿ ಅಂತ ಹೇಳ್ದು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಬಸ್ಸು. ಯಾಕೆಂದರೆ ಊಟ ಇಲ್ಲ, ತಿಂಡಿ ಇಲ್ಲ, ಉಟ್ಟು ಬಟ್ಟೆನಲ್ಲೇ ಬೆಳಗ್ಗೆಯಿಂದ ಸಾಯಂಕಾಲದ್ರು ನಾವು ಅದೇ ಬಸ್ ಸ್ಟಾಪಲ್ಲಿ ಸಹ ಕೂತ್ಕೋಬೇಕು ಅಂತ ಅಂದರೆ ಯಾರಿಗೆಷ್ಟು ನೋವಾಗಿರಲ್ಲ ಹೇಳಿ ಅಲ್ವಾ. ಏನೋ ಭಗವಂತ ಆ ರಾಯರು ಇದ್ದಾರೆ ಅನ್ನೋದಕ್ಕೊಂದು ಕ್ಲೂ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಹೇಳಬೇಕು ಅಂತ ಅಲ್ಲ, ರಾಯರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಅವರು ಆ ರಾಯರಿದ್ದಾರೆ. ಮತ್ತು ನಮ್ಮ ಮನೆ ದೇವರು ಸಹ ಅವರ ಪ್ರಾಣ ದೇವರು ಆಂಜನೇಯ ಅಲ್ವಾ. ರಾಘವೇಂದ್ರ ಸ್ವಾಮಿಗಳ ಪ್ರಾಣದೇವರು, ಮುಖ್ಯ ಪ್ರಾಣದೇವರು ಆಂಜನೇಯ, ಮೂಲ ದೇವ ರಾಮ ಆಂಜನೇಯ, ಅವರಿಗೆ ತುಂಬ ಇಷ್ಟವಾದ ಪ್ರಿಯ ದೇವರು ಕೃಷ್ಣ. ಹಾಗಾಗಿ ಕತೆ ಮುಂದುವರಿಸ್ತೀನಿ. ಅಲ್ಲಿ ಹೋಗ್ಬಿಟ್ಟು ಬಸ್ ಹತ್ತದೋ, ಬಸ್ಸು ಸಾಯಂಕಾಲದವರೆಗೂ 5 ಗಂಟೆವರೆಗೂ ಏನು ಮಾಡೋದು ಅಂದ್ಬಿಟ್ಟು ಬಸ್ ಸ್ಟಾಪಲ್ಲೇ ಕೂತ್ಕೊಂಡಿದ್ದೋ. ಹೋಗಿ ಅಲ್ಲಿ ಒಂದು ಇಡ್ಲಿ ತಿಂದೋ, ಅದೇನು ತಿನ್ನೋಕ್ಕೂ ಮನಸ್ಸಿಲ್ಲ, ಹಾಗಾಗಿ ಇಡ್ಲಿ ತಿಂದೋ, ಬಸ್ ಬಂದರೆ ಸಾಕು ಅಂತ ಬಸ್ ಹತ್ತದೋ. ಆಮೇಲೆ ಎಲ್ಲ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಬಸ್ ಹತ್ತಿದಾಗ ಆ ಕಣ್ಣಲ್ಲಿ ಎಷ್ಟು ದುಃಖ ಇತ್ತು, ನೋವಿತ್ತು, ಸಂಕಟ ಇತ್ತು ನಮಗೆ ಅಂತ ರಾಯರಿಗೆ ಗೊತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಯರು ಆ ಕ್ಷಣದಲ್ಲಿ ನಮ್ಮನ್ನು ನೆನೆಸ್ಕೊಂಡು ನನ್ನ ಸನ್ನಿಧಾನಕ್ಕೆ ಬನ್ನಿ ಅಂತೇಳಿ ಕರ್ಸ್ಕೊಂಡ್ರಲ್ಲ, ಅದು ತುಂಬಾ ಒಂದು ಪವಾಡನೇ ಅಂತ ಅನಿಸ್ಬೋದು. ಸರಿ ಆಯಿತು ಅಂದ್ಬಿಟ್ಟು ಹೋದೋ. ಮಧ್ಯರಾತ್ರಿ ಇಳಿದ್ಬಿಟ್ಟು ಅಲ್ಲೇ ಕೂತ್ಕೊಂಡು ತುಂಗಾ ನದಿನಲ್ಲಿ ನಿಜವಾಗ್ಲೂ ನೀರು ಅಲ್ಲಿ ಇರಲೇ ಇಲ್ಲ. ಬೆಳಗಿನ ಜಾವ ಹೋದೋ, ಅಲ್ಲೇ ಕೂತ್ಕೊಂಡು ಆಮೇಲೆ ಸ್ವಲ್ಪ ನೀರಿತ್ತು, ಅಲ್ಲೇ ಹೋಗಿ ಸ್ನಾನ ಮಾಡ್ದು. ನಿಜವಾಗ್ಲೂ ಅಲ್ಲಿಗೆ ಹೋಗಬೇಕು ಅಂದಮೇಲೆ ತುಂಗಾ ನದಿ ನೋಡಿಬಿಟ್ಟು ನೀರೇ ಇಲ್ವಲ್ಲ, ಹೆಂಗೆ ಸಾಯೋದು, ನಿಜವಾಗ್ಲೂ ಅಲ್ಲೇ ಮುಳುಗಿ ಸಾಯೋಣ ಅಂತ ಹೋದಾಗ ನೀರೇ ಇಲ್ಲ, ಯಾವ ಥರ ಸಾಯೋದು ಅಂತ ಯೋಚನೆ ಮಾಡಿ ಆ ರಾಯರು ನಮಗೆ ಪುನರ್ಜನ್ಮ ಕೊಟ್ಟು ಕಳಿಸಿದ್ದಾರೆ. ಏಕೆಂದರೆ ಹುಟ್ಟು ಬಟ್ಟೆನಲ್ಲೇ ಹೋಗಿರೋದ್ರಿಂದ ಅದೇ ಬಟ್ಟೆನಲ್ಲಿ ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಮುಳುಗಿ ಎದ್ದಾಗ ನಿಜವಾಗ್ಲೂ ನಮ್ಮ ಮನೆಯವರು ಆಮೇಲೆ ಅವರ ಹಾಕ್ಕೊಳ್ಳೋಕೆ ಒಂದು ಅಂಡರ್ವೇರು ಸಹ ಇರಲಿಲ್ಲ. ಹಳೆಯ ಬಟ್ಟೆ ಬೇರೆ ಅಂಡರ್ವೇರ್ ತೊಗೊಂಡು ಹಾಕ್ಕೊಂಬಿಟ್ಟು ನಾನು ಅದೇ ಬಟ್ಟೆನಲ್ಲಿ ಮುಳುಗಿ ಎದ್ದೆ. ನಿಜವಾಗ್ಲೂ ಅಲ್ಲಿ ಸಾಯಬೇಕು ಅಂತ ಪುನರ್ಜನ್ಮ ಅಂತ ಕೊಟ್ಟು ನಮಗೆ ಕಳಿಸಿದ್ರು. ಯಾಕೆಂದರೆ ನೀವು ಇನ್ನೂ ಬದುಕಬೇಕು, ಇನ್ನೂ ಅನುಭವಿಸ್ಬೇಕು, ಕರ್ಮಕಾಂಡಗಳನ್ನೆಲ್ಲ ಅನುಭವಿಸ್ಬೇಕಲ್ಲ, ನೀವಿನ್ನೂ ಹೋಗಿ ಅಂತ ಹೇಳ್ಬಿಟ್ಟು ಹೋದರು. ಸರಿ ಅಂದ್ಬಿಟ್ಟು ಅಲ್ಲಿ ಹೋದೋ, ದರ್ಶನ ಮಾಡಿಕೊಂಡು ಕೂತ್ಕೊಂಡು ಬೇಡ್ಕೊಂಡು, ಅಪ್ಪ ಭಗವಂತ ನಮ್ಗೆ ಯಾಕಪ್ಪ ಇಂಥ ಕಷ್ಟಗಳು, ತೊಂದರೆಗಳು, ಎಲ್ಲ ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು, ಒಳ್ಳೇದು ಮಾಡು ಅಂತೇಳಿ ಬೇಡ್ಕೊಂಡು ಮತ್ತೆ ನಾವು ಅಲ್ಲೇ ಇರೋಣ, ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇರೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಅಲ್ಲಿ ಹೋಗಿ ಪ್ರಸಾದ ಮಾಡ್ತಾರಲ್ಲ ಅಲ್ಲಿ ಕೂತ್ಕೊಂಡು 3 ಅವರ್ ಪ್ರಸಾದ ಸಹ ಪ್ರಸಾದ ಮಾಡಿದಾಗ ಏನಂತು ಕೇಳ್ದೋ, ಇಲ್ಲಿ ನಮಗೆ ಕೆಲಸ ಕೊಡಿ, ನಾವಿಲ್ಲೇ ಇರ್ತೀವಿ ಅಂದಾಗ, ನೀವು ಇಲ್ಲಿ ಕೆಲಸ ಬೇಕಾದ್ರೆ ಕೊಡ್ತೀವಿ, ಊಟ ಬೇಕಾದ್ರೆ ಕೊಡ್ತೀವಿ, ಆದರೆ ಮನೆ ಇರಲ್ಲ, ನಿಮಗೆ ವಸತಿ ಬೇಕಂದರೆ ಬೇರೆ ಒಂದು ಕಡೆ ಮನೆ ಮಾಡಿಕೊಂಡು ನೀವು ಅಲ್ಲಿ ಮಲ್ಕೊಂಡಿದ್ದು ಎದ್ದು ಬರ್ಬೋದು, ಇಲ್ಲಿ ಕೆಲಸ ಊಟ ಎಲ್ಲ ಇದೆ, ಫ್ರೀ ಊಟ ಮಾಡಿ ಇಲ್ಲಿ ಸೇವೆ ಮಾಡ್ಕೊಂಡು ಇರ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾವು ಅವ್ರಿಗೆ, ಯಾಕೆಂದರೆ ಮನೆ ಸಹ ಅಲ್ಲಿ ಸಹಾಯಕ್ಕೆ ಅಂತ ಬಂದವ್ರಿಗೆ ಭಗವಂತ ಯಾಕಪ್ಪ ನಮಗಿಂಥ ಪರಿಸ್ಥಿತಿ, ಇಂಥ ಕಷ್ಟ ಅಂತ ಹೇಳ್ತಾ ಈ ಕಷ್ಟಗಳನ್ನ ನಾನು ಹೇಳ್ತಾ ಇದ್ದೀನಿ. ಕೊನೆಗೆ ಅಲ್ಲಿ ನಮಗೆ ಸಾಯೋಕ್ಕೂ ಮನಸ್ಸು ಕೊಟ್ಟಿಲ್ಲ ದೇವರು ರಾಘವೇಂದ್ರ. ಹಾಗಾಗಿ ನಾವು ಇದನ್ನು ಸಾಯೋಕ್ಕೆ ಆಗಲಿಲ್ಲ, ಮನಸ್ಸು ಕೊಟ್ಟಿಲ್ಲ, ಇನ್ನು ಅನುಭವಿಸ್ಬೇಕು ನೀವು, ಇನ್ನು ಹೋಗಿ ಅಂತ ಹೇಳ್ಬಿಟ್ಟು ನಮಗೆ ಪುನರ್ಜನ್ಮ ಕೊಟ್ಟ ರಾಯರು ಕಳಿಸಿದ್ರು. ರಾಯರಿಗೆ ದೊಡ್ಡ ನನ್ನ ನಮಸ್ಕಾರ, ಮತ್ತು ಅವರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು. ನಮ್ಮ ಕಷ್ಟಗಳನ್ನ ಈ ಥರ ಇತ್ತು ಅಂತ ಹೇಳ್ಕೊಂಡು ಯಾರೂ ಬೇಜಾರು ಮಾಡ್ಕೋಬೇಡಿ. ರಾಯರು ಒಂದು ಪವಾಡ ಅಂತಲೇ ಹೇಳ್ಬೋದು. ರಾಯರ ಪವಾಡಗಳನ್ನ ನಾನು ಹೇಳ್ಬೇಕಾಗಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಈ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಆಮೇಲೆ ಬಂದು ಮತ್ತೆ ನಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ದೋ. ಆವಾಗಲಿಂದ ನಾನು ನಿಜವಾಗ್ಲೂ ರಾಯರನ್ನ ನಂಬ್ತೀನಿ, ನಮ್ಮ ಮನೆ ದೇವ್ರನ್ನೂ ನಂಬ್ತೀನಿ.
ಎಲ್ರಿಗೂ ವಿಡಿಯೋ ನೋಡಿದವ್ರಿಗೆ ಧನ್ಯವಾದಗಳು.